ಧನುಸ್ಸು ರಾಶಿ ಒಳ್ಳೆಯ ಆಲೋಚನೆಗಳಿಂದ ಮನಸ್ಸಿಗೆ ನೆಮ್ಮದಿ ಬರುತ್ತೆ. ಹಾಗಾಗಿ ನಿಮ್ಮ ಆಲೋಚನೆಗಳೆಲ್ಲವೂ ಕೂಡ ಧನಾತ್ಮಕವಾಗಿರಲಿ, ಬೇರೆಯವರಿಗೆ ಮಾದರಿಯಾಗುವ ಹಾಗೆ ಇರಲಿ ಅಂತ ಹೇಳುವಂತಹದ್ದು. ನಿಮ್ಮ ದೂರದ ಸಂಬಂಧಿಕರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೆ. ಯಾಕೆ ಅಂತಂದ್ರೆ ಹತ್ತಿರದಿಂದ ಯಾವುದನ್ನು ಕೂಡ ನೋಡಿರೋದಿಲ್ಲ, ಅದರಿಂದ ಒಳ್ಳೆಯ ಅಭಿಪ್ರಾಯವನ್ನೇ ಇಟ್ಕೊಂಡಿರ್ತಾರೆ. ನೀವು ಕೂಡ ಅದನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನದಲ್ಲಿರಿ. ಜೀವನದಲ್ಲಿ ಆಶಾಭಾವನೆ ಹುಟ್ಟತಕ್ಕಂತಹದ್ದು. ಏನೂ ಬೇಡ ಅಂತ ಹೇಳುವಂಥವ್ರಿಗೂ ಕೂಡ ಈ ದಿವಸ ಏನೋ ಸಾಧನೆ ಮಾಡಬೇಕು, ಸಮಾಜದ ಸಂಘ ಜೀವನದ ಒಂದು ಆಶ್ರಯ ನನಗೆ ಬೇಕೇ ಬೇಕು ಅಂತಕ್ಕಂತಹ ಮನೋನಿಶ್ಚಯ ಬಹಳ ಗಟ್ಟಿಯಾಗತ್ತೆ. ಮಕ್ಕಳ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೀತೀರಿ, ಅದು ತೃಪ್ತ ಭಾವವನ್ನು ನೀಡತಕ್ಕಂತಹದ್ದು. ಷೇರು ಮಾರುಕಟ್ಟೆ ಹೂಡಿಕೆಯಿಂದ ಲಾಭ ಸಿಕ್ಕುವಂತಹದ್ದು, ಶೇರ್ ಆಗ್ಬೋದು ಅಥವಾ ಹಣ ಹೂಡಿಕೆ ಮಾಡಿದಂತಹ ಸಂದರ್ಭದಿಂದ ಈ ದಿವಸ ಲಾಭ ಬರತಕ್ಕಂತ ಆಗ್ಬೋದು. ಎಲ್ಲವೂ ಕೂಡ ನಿಮಗೆ ಅನುಕೂಲವಾಗುತ್ತೆ. ನಿಮ್ಮ ಕೈಯಲ್ಲಿ ನಿಮ್ಮದೇ ಮೂಲವಾದಂತಹ ಹಣ ಇರುವುದಿಲ್ಲ, ಬೇರೆಯವರ ಹಣದಲ್ಲಿ ನೀವು ಆಟ ಆಡ್ತಾ ಇರ್ತೀರಿ. ನಿಮ್ಮ ಸ್ವಂತಿಕೆ ಅಂತಕ್ಕಂಥದ್ದು ಇರುವುದಿಲ್ಲ. ಅಯ್ಯಪ್ಪ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಸದ್ಯದ ಮಟ್ಟಿಗೆ ನಿಮ್ಮ ಯೋಜನೆಗಳೆಲ್ಲವನ್ನೂ ಕೂಡ ರಹಸ್ಯವಾಗಿ ಇಡತಕ್ಕಂಥದ್ದು ಒಳ್ಳೆಯದು. ಯಾವಾಗ ಅದು ಬಹಿರಂಗವಾಗುತ್ತೆ ಅದರಿಂದ ನಿಮಗೆ ನಷ್ಟ, ತೊಂದರೆ ಅಥವಾ ಅವಮಾನ ಇವೆಲ್ಲವೂ ಕೂಡ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮಾಧ್ಯಮಕ್ಕೆ ಸಂಬಂಧಪಟ್ಟಂಥವರು ಹಲವಾರು ಸವಾಲುಗಳನ್ನು ಎದುರಿಸಲಿಕ್ಕೆ ಸಿದ್ಧರಾಗಿರಬೇಕಾಗತ್ತೆ. ಅದು ಅವರಿಗೆ ಅಭ್ಯಾಸ ಇರಬಹುದು, ಆದರೆ ಗ್ರಹಗತಿಯ ದೃಷ್ಟಿಯಿಂದ ಆಗ್ತಕ್ಕಂತಹ ವ್ಯತ್ಯಯಗಳ ಬಗ್ಗೆ ಗಮನ ಇರಲಿ. ಕುಟುಂಬ ಸದಸ್ಯರ ಮೇಲೆ ಕೋಪ, ಜಗಳ ಇವೆಲ್ಲ ಸರ್ವೇ ಸಾಧಾರಣವಾಗಿರ್ತಕ್ಕಂತಹದ್ದು. ಯಾರಿಗೂ ಕೂಡ ಸುಳ್ಳು ಹೇಳಿಕೆಯನ್ನ ಕೊಡಬೇಡಿ, ಸುಳ್ಳು ಭರವಸೆಗಳನ್ನ ಕೊಡಬೇಡಿ ಅಂತಕ್ಕಂಥದ್ದು. ಬೇರೆಯವರ ಕರೆಗೆ ಸರಿಯಾಗಿ ಸ್ಪಂದನೆ ಮಾಡದಲ್ಲೇ ನೀವು ನಿಷ್ಠುರರಾಗ್ತೀರಿ, ಅದರಿಂದ ನಿಮಗೆ ತೊಂದರೆ ಇದೆ. ಯಾರೋ ನಿಮ್ಮನ್ನೇನೋ ಕೇಳ್ತಾರೆ, ಆಗ ನೀವು ಸರಿಯಾದಂತಹ ರೀತಿಯಲ್ಲಿ ವರ್ತಿಸುವುದಿಲ್ಲ, ಇದು ಕಷ್ಟ, ಕೋಪಕ್ಕೆ ಕಾರಣವಾಗತ್ತೆ. ಶನೈಶ್ಚರನನ್ನ ಪ್ರಾರ್ಥನೆ ಮಾಡಿ, ಶನಿ ಜಪವನ್ನ ಮಾಡಿ, ಒಳಿತು ಶುಭವಾಗಿ. ಕುಂಭರಾಶಿ, ನಿಮ್ಮ ಸಾಮಾಜಿಕ ಸ್ಥಾನಮಾನಗಳು ಸುಧಾರಣೆಯಾಗತ್ತೆ. ಅಲ್ಲಿ ಗೌರವ ಮರ್ಯಾದೆಗಳು ಹೆಚ್ಚಾಗಿ ಸಿಕ್ಕುವಂಥದ್ದಾಗತ್ತೆ. ಹೊಸ ತಂತ್ರಜ್ಞಾನದಿಂದ ನೀವು ಆಕರ್ಷಿತರಾಗ್ತೀರಿ. ಅದು ನಿಮ್ಮ ಜೀವನಕ್ಕೂ ವೈಯಕ್ತಿಕವಾದಂತಹ ಅಭ್ಯುದಯಕ್ಕೂ ಕೂಡ ಕಾರಣವಾಗ್ತಕ್ಕಂಥದ್ದು. ಹೊಸ ಒಪ್ಪಂದಗಳು, ಹೊಸ ಯೋಜನೆಗಳು ಇವೆಲ್ಲವೂ ಕೂಡ ನಿಮ್ಮ ಮುಂದೆ ಬರತಕ್ಕಂಥದ್ದಾಗತ್ತೆ. ಸರಿಯಾದಂತಹ ರೀತಿಯಲ್ಲಿ ಆಲೋಚಿಸಿ ನಿರ್ಧಾರಾದಿಗಳನ್ನು ಮಾಡಿ ಅಂತಹ ಒಡಂಬಡಿಕೆಗಳನ್ನು ನೀವು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಸಮಸ್ಯೆಯ ಮೂಲ ಗುರುತಿಸೋದಕ್ಕೆ ನಿಮಗೆ ಸುಲಭವಾಗುತ್ತೆ. ಎಲ್ಲಿಂದ ನನಗೆ ತೊಂದರೆ ಆಗ್ತಾ ಇದೆ, ಯಾವ ವಿಷಯದಿಂದ ಸಮಸ್ಯೆ ಉಂಟಾಗಿದೆ ಅನ್ನುವಂಥದ್ದು ಗೊತ್ತಾಗತ್ತೆ. ನಿಮ್ಮ ಪರಿಶ್ರಮ, ಪ್ರತಿಫಲ ಇದೆರಡೂ ಕೂಡ ನಿಮಗೆ ಖುಷಿಯನ್ನು ಕೊಡುತ್ತೆ. ತುಂಬ ಕಷ್ಟಪಡ್ತೀರಿ, ಅಲ್ಲೂ ಸಮಾಧಾನ ಇರುತ್ತೆ. ಅದಕ್ಕೆ ತಕ್ಕ ಪ್ರತಿಫಲ, ಫಲಿತಾಂಶಗಳು ನಿಮಗೆ ಸಿಕ್ಕಿದಾಗ ತುಂಬ ಸಂತೋಷವನ್ನು ಕೂಡ ಹೊಂದುತ್ತೀರಿ. ನಡೆದಾಡೋದಕ್ಕೆ ಈ ದಿವಸ ಸ್ವಲ್ಪ ಕಷ್ಟವಾಗ್ತಕ್ಕಂಥದ್ದು. ಅಂದರೆ ಕಾಲಿಗೆ ಸಂಬಂಧಪಟ್ಟಂತಹ ಏನೋ ಸಮಸ್ಯೆಗಳು ಅಥವಾ ಇನ್ಯಾವುದೋ ಅಡ್ಡಿ ಆತಂಕಗಳು ನಿಮ್ಮನ್ನು ಕಾಡುವಂಥದ್ದಿರುತ್ತೆ. ಕುಲದೇವತಾ ಆರಾಧನೆಯನ್ನ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಮಾತು, ಕೆಲವು ಅಭ್ಯಾಸ ಇದರಿಂದ ಮನೆಯವರಿಗೆಲ್ಲ, ನೆಂಟರಿಷ್ಟರಿಗೆಲ್ಲ ಮುಜುಗರವಾಗ್ತಕ್ಕಂಥದ್ದು, ಅವರಿಗೆ ಅವಮಾನವಾಗ್ತಕ್ಕಂಥದ್ದು ಆಗತ್ತೆ. ಆದಷ್ಟು ದುಶ್ಚಟಗಳಿದ್ದರೆ ಅದನ್ನು ದೂರ ಮಾಡಿ ಹೊರಬನ್ನಿ ಅಂತ ಹೇಳುವಂತಹ ಮಾತು. ನಿಮ್ಮ ನಿತ್ಯದ ಕೆಲಸಗಳಿಂದ ಆರೋಗ್ಯ ಹಿಡಿತದಲ್ಲಿರುತ್ತೆ. ಪ್ರತಿನಿತ್ಯವೂ ಕೂಡ ಶಿಸ್ತುಬದ್ಧವಾದಂತಹ ಕೆಲಸದಲ್ಲಿ ತೊಡಕೊಳ್ತೀರಿ. ಅಂತಹ ತೊಡಗಿದಂತಹ ಕೆಲಸಗಳಿಂದ ನಿಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆಯಾಗ್ತಕ್ಕಂತಹದ್ದಿದೆ. ಮನೆಯ ವಾತಾವರಣಕ್ಕೆ ಕೋಪ ಬರುತ್ತೆ. ಮನೆಯಲ್ಲಿರತಕ್ಕಂತಹ ವಾತಾವರಣ ಚೆನ್ನಾಗಿಲ್ಲ, ಅದರಿಂದ ಸಿಟ್ಟು ಬರ್ತಾ ಇರತಕ್ಕಂಥದ್ದಾಗತ್ತೆ. ಕೆಲಸದ ಸ್ಥಳದಲ್ಲಿ ಅನಿರೀಕ್ಷಿತವಾದಂತಹ ಘಟನೆಗಳು ನಡೆದು ಹೋಗುತ್ತೆ. ಅದು ನಿಮಗೆ ಕೆಲವಷ್ಟು ಒಳಿತಾಗಿಯೂ ಮತ್ತೆ ಕೆಲವು ತೊಂದರೆಯನ್ನುಂಟು ಮಾಡ್ತಕ್ಕಂಥದ್ದೂ ಕೂಡ ಇರುವುದಾದ್ರಿಂದ ಹೆಚ್ಚು ಎಚ್ಚರಿಕೆಯನ್ನ ವಹಿಸಬೇಕಾದಂಥದ್ದು. ಮನಸ್ಸಿನ ಭಾವನೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಒದ್ದಾಟವನ್ನು ಮಾಡ್ತೀರಿ. ಮನಸ್ಸಿನಲ್ಲಿ ಆಗ್ತಾ ಇರತಕ್ಕಂಥ ತಳಮಳಕ್ಕೆ ನಿಮಗೆ ಉತ್ತರ ಸಿಗ್ತಾ ಇಲ್ಲ. ನಿಮ್ಮನ್ನ ನೀವು ಏನು ಅಂತ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಮನೋವೇಗಕ್ಕೆ ಸ್ಪಂದನೆ ಮಾಡ್ಲಿಕ್ಕೆ ಆಗದೇ ಇರತಕ್ಕಂತಹ ನೀವು ಒಂಟಿ ಅಂತ ತಿಳ್ಕೊಂಡ್ಬಿಡ್ತೀರಿ. ನಾನು ಒಬ್ಬನೇ, ನನ್ನ ಜೊತೆಗೆ ಯಾರೂ ಇಲ್ಲ
ಯಾಕೆಂದರೆ ನನ್ನ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ ಅನ್ನುವಂತಹ ಭಾವನೆ ಇರುತ್ತೆ. ಕಾಲಭೈರವನನ್ನ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ ಶುಭವಾಗಿ.